ನಾನು ಪ್ರೊಫೆಸರ್ ಗಣೇಶ್ ಪವಾರ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಿಂದ ಹಿಂದಿ ಪ್ರಾಧ್ಯಾಪಕನಾಗಿದ್ದು ನಮ್ಮಲ್ಲಿ 2026-27ನೇ ವರ್ಷಕ್ಕಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೇಂದ್ರದ ಒಂದು ಸಂಸ್ಥೆ ಅವರು ಈ ಅಕಾಡೆಮಿಕ್ ವರ್ಷದಿಂದ PG ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಥ್ರೋಲಿ ಇಡೀ ಭಾರತದಲ್ಲಿ ಕಂಡಕ್ಟ್ ಮಾಡುವಂಥ ಒಂದು ಟೆಸ್ಟ್ ಇದು. ಹೀಗಾಗಿ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇರುವಂಥ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ. ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಇಡೀ ಭಾರತ ತುಂಬ ಇರುವಂಥ ರಾಜ್ಯದ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ತಗೊಳ್ತಿದ್ದಾರೆ. ಸುಮಾರು 22 ರಾಜ್ಯದ ಪ್ರಾಧ್ಯಾಪಕರು IIT, IIIT, IIM ಅಲ್ಲಿಂದ ಬಂದಿರುವಂಥ ಪ್ರಾಧ್ಯಾಪಕರು ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು 27 ರಾಜ್ಯದ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಪ್ರತಿನಿಧಿತ್ವ ತುಂಬ ಕಡಿಮೆ ಇರೋದರಿಂದ ನಮ್ಮ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ತೆಲಂಗಾಣದವರು ಅವರು ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರಬೇಕು ಅನ್ನುವ ಉದ್ದೇಶಕ್ಕಾಗಿ ಇಡೀ ಕರ್ನಾಟಕದ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ಪ್ರೆಸ್ ನೋಟ್ ಮಾಡಿ ನಾವು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಹಂಚ್ಕೊಳ್ತಾ ಇದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರಬೇಕು ಅಂತ ನಾವು ಕೋರಿಕೆ ಸಲ್ಲಿಸ್ತಾ ಇದ್ದೀವಿ ತಮ್ಮ ಮುಖಾಂತರ. ನಮ್ಮಲ್ಲಿ ಇರುವಂಥ ಕೋರ್ಸ್ಗಳಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು, ಆಮೇಲೆ ಜರ್ನಲಿಸಮ್ ಇದೆ, ಭಾಷಾಶಾಸ್ತ್ರ ಲಿಂಗ್ವಿಸ್ಟಿಕ್ ಇದೆ, ಫೋಕ್ಲೋರ್ ಇದೆ. ಅದರ ಜೊತೆಗೆ MTech ಇದೆ, MLM ಇದೆ, LLB ಇದೆ, B.Ed ಇದೆ, M.Ed ಇದೆ, MPA ಹಿಂದೂಸ್ತಾನಿ ಗಾಯನ ಇದೆ, MP ಇನ್ ಹಿಂದೂಸ್ತಾನಿ ತಬಲಾ ಇದೆ, ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಪೇಂಟಿಂಗ್ ಇದೆ, MCOMಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ತಂತ್ರಜ್ಞಾನ ಕೂಡ ಇದೆ, MSc ಜೆನೆಟಿಕ್ಸ್ ಮತ್ತು ಜೆನೋಮಿಕ್ ಇದೆ, MSc ಸಸ್ಯಶಾಸ್ತ್ರ, MSc ವಾಣಿಜ್ಯಶಾಸ್ತ್ರ, MSc ಮಾಹಿತಿ ಮತ್ತು ಗ್ರಂಥಾಲಯ ವಿಜ್ಞಾನ, MTech ಮತ್ತು ML ಇದೆ, MSc ಇದು ಅಂಕಿ ಅಂಶಗಳ ಮತ್ತು ದತ್ತಾಂಶ ವಿಶ್ಲೇಷಣೆ, ಸಂಖ್ಯಾಶಾಸ್ತ್ರ ಅಂತ ಅನ್ಬೋದು, ಅಂಕಿಅಂಶ ಅಲ್ಲ. ಹೀಗಾಗಿ ಸುಮಾರು 36 ಕೋರ್ಸ್ ನಮ್ಮಲ್ಲಿ ಟೋಟಲ್ ನಡೀತಾ ಇದ್ದಾವೆ. ಈಗ 100% ನಾವು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಈ NTA ನಡೆಸಿರುವಂಥ ಒಂದು ಎಕ್ಸಾಮ್ ಏನಿದೆಯಲ್ಲ, ಇದು ಇಡೀ ಭಾರತ ತುಂಬ ಏಕಕಾಲದಲ್ಲಿ ಕಂಡಕ್ಟ್ ಮಾಡುವಂಥ ಒಂದು ಎಕ್ಸಾಮ್ ಪರೀಕ್ಷೆ. ಇಲ್ಲಿ ಅವರೇ ರಿಸಲ್ಟ್ಗಳನ್ನು ಮಾಡಿ ನಮ್ಮಲ್ಲಿ ಕಳಿಸಿದ ನಂತರ ನಾವು ಅವರಿಗೆ ಮೆರಿಟ್ ಥ್ರೂ ನಾವು ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಜೊತೆಗೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ಕೂಡ ನಾವು ಅಡ್ಮಿಷನ್ ರಿಸರ್ವೇಷನ್ ಇಡ್ತಾ ಇದ್ದೀವಿ. ಭಾರತ ಸರ್ಕಾರದ ಎಲ್ಲ ರೀತಿಯ ರಿಸರ್ವೇಷನ್ಗಳನ್ನು ನಾವು ಮೇಂಟೈನ್ ಮಾಡಿನೇ ಅಡ್ಮಿಷನ್ ಕೊಡ್ತೀವಿ. ಹೀಗಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮಲ್ಲಿ ಬಂದರೆ ಈ ಭಾಗದಲ್ಲಿ ಸ್ಥಾಪನೆಯಾಗಿರುವಂಥ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಒಂದು ಅರ್ಥ ಸಿಗೋದರಲ್ಲಿ ಯಾವುದೇ ಸಮಸ್ಯೆಯಿಲ್ಲ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಈ ವಿದ್ಯಾರ್ಥಿಗಳು ನೇರವಾಗಿ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಅಥವಾ NTA ಮುಖಾಂತರ ಇರುವಂಥ ಒಂದು ಏನು ವೆಬ್ಸೈಟ್ ಇದೆ ಅಲ್ಲಿ ಹೋಗಿಯೇ ಅವ್ರು ಕ್ಲಿಕ್ ಮಾಡಿ ಅವ್ರ ಎಲ್ಲ ಡೀಟೇಲ್ಸ್ಗಳನ್ನು ಅದರಲ್ಲಿ ಫಿಲಪ್ ಮಾಡಬೇಕು. ಯಾವುದೇ ರೀತಿಯಿಂದ ಆಫ್ಲೈನಲ್ಲಿ ಬಂದು ಅಡ್ಮಿಷನ್ ತೊಗೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದಿಲ್ಲ. ನೇರವಾಗಿ NTA ವೆಬ್ಸೈಟಲ್ಲಿ ಹೋಗಿ ಅಲ್ಲಿನೇ ಅವರೆಲ್ಲನೂ ಫಿಲಪ್ ಮಾಡಿ ಎಕ್ಸಾಮ್ಗಳನ್ನ ಆನ್ಲೈನ್ ಥ್ರೂನೇ ಅವ್ರು ಎಕ್ಸಾಮ್ ಕೊಡಬೇಕು. ಕರ್ನಾಟಕದಲ್ಲಿ ಸುಮಾರು 16 ಕೇಂದ್ರಗಳನ್ನು ನಾವು ಕೋರಿಕೆ ಮುಖಾಂತರ ತೊಗೊಂಡಿದ್ದು. ಇಡೀ ಭಾರತ ತುಂಬ ಈ ಒಂದು NTA ಎಕ್ಸಾಮ್ ನಡೆಸ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸೆಂಟ್ರಲ್ಲಿ ಹೋಗಿ ಎಕ್ಸಾಮ್ ಕುಳಿತುಕೊಂಡು ಅವ್ರ ಎಕ್ಸಾಮ್ ಬರೆದರೂ ಕೂಡ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್ ಅಂತ ಇರುತ್ತೆ. ಅದರ ಮುಖಾಂತರ ಅವರು ಆಯ್ಕೆಗಳನ್ನು ವಿಶ್ವವಿದ್ಯಾಲಯ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೆಂಟ್ರ್ ಅಂತ ಅವ್ರು ಗುರುತಿಸ್ಕೊಂಡಿದ್ದಾರೆ. ಇದು ಡಿಸೆಂಬರ್ 14ರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಜನವರಿ 14 ಕೊನೆಗೆ ಆಗ್ತದೆ ಸರ್, ಎಂಡ್ ಇದೆ. ಮತ್ತು ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆದರೂ ಅದರೊಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ಪ್ರೊಸೆಸಲ್ಲಿ ಸರ್. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಟಾರ್ಟ್ ಆಗಿ 2009ರಲ್ಲಿ ಸ್ಟಾರ್ಟ್ ಆಯಿತು. ವಿದ್ಯಾರ್ಥಿಗಳು ಬರೋದು 2011ರಿಂದ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಸುಮಾರು ಏನಿಲ್ಲ, ಒಂದು 5%, 6% ಅಷ್ಟೇ ಹುಡುಗರಿದ್ದಾರೆ ಸರ್. ಅಲ್ಲಿ ಸಮಸ್ಯೆಗಳಿರೋದು ವಿದ್ಯಾರ್ಥಿಗಳಿಗೆ ಅಂದರೆ ಈ NTA ನಡೆಸೋದು ಇಂಗ್ಲೀಷ್ ಮತ್ತು ಹಿಂದಿ ವರ್ಷನಲ್ಲಿ ಎಕ್ಸಾಮ್ ನಡೆಸ್ತದೆ ಸರ್. ಹಾಗಾಗಿ ಕರ್ನಾಟಕದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ನಮಗೆ ಅನುಮಾನ. ಆಮೇಲೆ ಭಾಷೆ ಅಂದರೆ ಹಿಂದಿ, ಇಂಗ್ಲೀಷ್ ಆಯಾ ಭಾಷೆಗಳಲ್ಲಿ, ಕನ್ನಡ ಆಯಾ ಭಾಷೆಗಳಲ್ಲಿ ಎಕ್ಸಾಮ್ ಇರುತ್ತೆ ಸರ್. ಉಳಿದೆಲ್ಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ. ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಸಬ್ಜೆಕ್ಟಲ್ಲಿ ಮಾತ್ರ ಸರ್ ಅದು.
ಕನ್ನಡದಲ್ಲಿ ಯಾರು ಎಮ್ ಎ ಮಾಡ್ತಾರಲ್ಲ ಅವರಿಗೆ. ಹೌದು ಸರ್, ಹೌದು. ಇದೆ ಸರ್, ನಮ್ಮಲ್ಲಿ ಇಲ್ಲ ಸರ್. ಕೇಂದ್ರೀಯ ವಿಶ್ವವಿದ್ಯಾಲಯ ಯಾವ ವಿಶ್ವವಿದ್ಯಾಲಯದರೂ ಈ ಪ್ರಾವಿಧಾನ ಇಲ್ಲ. ಎರಡೇ ಭಾಷೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ. ಕನ್ನಡ ಎಮ್ ಎ ಮಾಡೋರಿಗೆ ಮಾತ್ರ ಕನ್ನಡ ಭಾಷೆಯಲ್ಲಿ ಮಾತ್ರ. ಬಟ್ ಸರ್, ನಮ್ಮಲ್ಲಿ ಏನು ತೊಂದರೆ ಇದೆ, ಸುಮಾರು ಒಂದು ಡಿಪಾರ್ಟ್ಮೆಂಟಲ್ಲಿ 7 ಫ್ಯಾಕಲ್ಟಿ ಅಂತ ಇರ್ತಾರೆ ರೀ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ. ಹೀಗಾಗಿ ಕನ್ನಡ, ಬಟ್ ಕನ್ನಡದಲ್ಲಿ ಟೀಚ್ ಮಾಡೋ ಫ್ಯಾಕಲ್ಟಿ ಸಿಗೋದಿಲ್ಲ ಸರ್ ನಮ್ಮಲ್ಲಿ. ಎಂಟ್ರೆನ್ಸ್ಗೋಸ್ಕರ ನಾವು ಇದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಸರ್. ಎಸ್, ಖಂಡಿತ ಸರ್. ಈಗ ಸದ್ಯಕ್ಕಿರೋದು 2 ಭಾಷೆಯಲ್ಲಿ.